ಇನ್ನು ಸಿಎಂ ಆಗುವ ಕನಸು ಹೋಗಿಲ್ಲ. ಸಿಎಂ ಆಗ ಕನಸು ನನಗೆ ಯಾರು ಕೊಡಬೇಕಾಗಿಲ್ಲ. ಅಂದ್ರೆ ನಿಜವಾಗ್ಲೂ ಹೋರಾಟಗಾರ ನಾನು ಎಲ್ಲಿ ಹೋರಾಟಗಾರ ಅಂತ ಹೇಳ್ಕೊಂಡಿಲ್ಲ. ಏನಪ್ಪಾ ಅಂತಂದ್ರೆ ಬರೀ ಲಾರಿ ಜಗದೀಶ್ ಅವರು ಪ್ರಚಾರ ಪ್ರಿಯ ಅಷ್ಟೇ. ಸರ್ ಈಗ ಪ್ರಚಾರನೂ ಬೇಕು ಸರ್. ಪ್ರಚಾರ ಇಲ್ಲ ಅಂದ್ರೆ ಹೆಂಗೆ ಸರ್? ಸರ್ ಈ ರೀತಿ ವಿಚಾರನೇ ಇಲ್ಲದ ಪ್ರಚಾರ ರಾಜಕಾರಣಿಗಳು ಪ್ರಚಾರ ಮಾಡ್ತಾ ಇದಾರೆ. ನಿಜವಾಗ್ಲೂ ಇವ್ರಿಗೇನು ಬರಬಾರ್ದನ್ನ ಬಂದಿದೆಯಾ ಅಂತ ನಮಗೆ ಅನಿಸ್ತಾ ಇದೆ. ಅದರಲ್ಲೂ ಪ್ರಚಾರನ ಯುದ್ಧದಲ್ಲೂ ಪ್ರಚಾರ ತಗೊಳ್ಬೇಕಾ? ಕಾಂಗ್ರೆಸ್ ಅವ್ರಿಗೆ ಏನು ಬರಬಾರ್ದು ಬಂದಿದೆ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ತೀಟೆ ಇದ್ರೆ ಅಲ್ಲಿ ಕಾಶ್ಮೀರಿಗೆ ಹೋಗಿ ನೋಡ್ಲಿ ಪರಿಸ್ಥಿತಿ. ಆಪರೇಷನ್ ಸಿಂಧೂರ ಅಂತ ಒಂದು ಮಾರ್ಕೆಟಿಂಗ್ ಹೆಸರುಗಳನ್ನ ಮಾಡ್ಕೊಂಡಿವ್ರು. ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ನಿಮಗೆ? ನಾನು ಡಿ ಕೆ ಶಿವಕುಮಾರ್ ತರ 15 ದಿವಸ ಆದ್ಮೇಲೆ ನಂಗೇನೋ ಮೈಗೂ ಹುಷಾರಿಲ್ಲ ಅಂತೇಳಿ ಬೆಡ್ ಮೇಲೆ ಮಲ್ಕೊಂಡು ನಾಟಕ ಆಡಿ ಬೆಲ್ ತಗೊಂಡ್ಬರೋ ಅಂತ ರಾಜಕಾರಣಿ ಅಂತೂ ಅಲ್ಲ. ಇಲ್ಲಿ ನಡೀತಾ ಇರುವಂತ ಪರ್ಸೆಂಟೇಜ್ ಇಂಟೆಲಿಜೆನ್ಸಿ ಸಿದ್ದರಾಮಯ್ಯನವ್ರು ಗೊತ್ತಿಲ್ವಾ? ಧೃತರಾಷ್ಟ್ರ ಆಗ್ತಾ ಇದ್ದಾರಾ? ಕಣ್ಣಿದ್ದು ಪುತ್ರ ವ್ಯಾಮೋಹನ ಅಥವಾ ಡೆಪ್ಯೂಟಿ ಸಿಎಂ ವ್ಯಾಮೋಹನ? ಪೀಪಲ್ ವಾಂಟ್ ಟು ಆಸ್ಕ್. ನಂತರ ಪ್ರಶ್ನೆ ಮಾಡಿದ್ರೆ ಅವ್ರಿಗೊಂದು ಸುಳ್ಳು ಕೇಸಾಗಿ ಹೊರಡೆ ಹಾಕ್ಬಿಡ್ತಾರೆ. ಎಸ್, ಇನ್ನು ಸಿಎಂ ಆಗುವ ಕನಸು ಹೋಗಿಲ್ಲ ಸರ್. ನಾವು ಸಿಎಂ ಆಗ ಅನ್ಸ ನನಗೆ ಯಾರು ಕೊಡ್ಬೇಕಾಗಿಲ್ಲ ಸರ್. ನನಗೆ ಅನಿಸ್ತು ಬೇರೆಯವ್ರ ಮೇಲೆ ಸಿದ್ದರಾಮಯ್ಯ ಸಿಎಂ ಆದ್ರೆ ಬದಲಾವಣೆ ಆಗುತ್ತೆ ಅಂತ ಆಸೆ ಪಟ್ವಿ, ಆಗ್ಲಿಲ್ಲ. ಇನ್ನೊಬ್ರು ಯಾರೋ ಯಡಿಯೂರಪ್ಪ ಮುಂದೆ ಆಸೆ ಪಟ್ವಿ, ಆಗ್ಲಿಲ್ಲ. ಸೊ ಕೊನೆಗೆ ಅನ್ಸಿದ್ದೇನು ಅಂತಂದ್ರೆ ನಾವೇ ವಿಧಾನಸೌಧ ಕಾಲಿಡೋಣ. ಒಂದು ಒಂದು ಹೊಸ ಯುವ ಪಡೆಯನ್ನ ಕಟ್ಕೊಂಡು ವಿಧಾನಸೌಧಕ್ಕೆ ಹೋಗಿ 2011ರಲ್ಲಿ 15 ವರ್ಷ ಸತತವಾಗಿ ಆಡಳಿತ ಮಾಡಿದಂತ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಿದಂತ ಅರವಿಂದ್ ಕೇಜ್ರಿವಾಲ್ನ ಹೋರಾಟ ನೋಡಿದ್ರೆ ಈಗ 3 ಟರ್ಮ್ ಆದ್ಮೇಲೆ ಮನೆಗೆ ಅವರು ಸ್ಯಾಚುರೇಟ್ ಆಗಿರ್ಬೋದು, ಬೇರೆ ವಿಚಾರ. ಬಟ್ ಅದರ್ವೈಸ್ ಎ ಕಾಮನ್ ಮ್ಯಾನ್ ಕ್ಯಾನ್ ಕ್ರಿಯೇಟ್ ಎ ಗವರ್ಮೆಂಟ್ ಅಂತ ಒಂದು ನಮ್ಗೆ ತೋರಿಸ್ಕೊಟ್ಟಿದ್ದು ಅರವಿಂದ್ ಕೇಜ್ರಿವಾಲ್ನೇ. ವೆದರ್ ಪೀಪಲ್ ಬಿಲೀವ್ ಇಟ್ ಆರ್ ನಾಟ್, ಬಟ್ ಐ ಬಿಲೀವ್. ನನಗೊಂದು ಅನ್ಸುತ್ತೆ, ಎಸ್, ಒಬ್ಬ ಸಾಮಾನ್ಯ ಮನುಷ್ಯ ಸರ್ಕಾರ ಮಾಡಬಹುದು ಅಂತ ಉದಾಹರಣೆ ಕೊಟ್ಟಿದ್ದೆ ಅವನು 3 ಟರ್ಮ್ ಮಾಡಿದ್ದು. ಹಾಗಾಗಿ ವೈ ನಾಟ್ ಕರ್ನಾಟಕದಲ್ಲಿ ಯಾಕೆ ಬದಲಾವಣೆ ತರಬಾರ್ದು ಸರ್? ಎಸ್, ಹೌದು. ಅಂದ್ರೆ ಲಾರಿ ಜಗದೀಶ್ ನಿಜವಾಗ್ಲೂ ಹೋರಾಟಗಾರನ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಓಡಾಡ್ತಾ ಇದ್ದದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ನಿಜವಾಗ್ಲೂ ಹೋರಾಟಗಾರರ ನೀವು? ಪ್ರಶ್ನೆ ಈಗ ಸರ್, ನಾವು ಹೋರಾಟಗಾರನೋ ಅಲ್ಲ ಅನ್ನೋದು ನಮ್ಮ ಕೆಲಸ ನಿರ್ಧಾರ ಮಾಡಬೇಕೆ ಹೊರತು ನಾನು ಎಲ್ಲಿ ಹೋರಾಟಗಾರ ಅಂತ ಹೇಳ್ಕೊಂಡಿಲ್ಲ. ವಾಯ್ಸ್ ಅಂತ ಹೇಳ್ಕೊಂಡಿದ್ದೀವಿ. ಯಾರಿಗೋ ಟ್ರಾಫಿಕ್ ಪೊಲೀಸರು ಒಂದು ಸೆಂಟ್ರಲ್ ಹಿಡ್ಕೊಂತಾನೆ, ಅವನನ್ನ ಯಾರೋ ಟ್ರಾಫಿಕ್ ಪೊಲೀಸ್ ಹೊಡೆದಾಗ ಸಮಾಜ ಸುಮ್ಮನೆ ಇದ್ದಾಗ ಧ್ವನಿ ಮಾಡ್ತಾ ಇದ್ವಿ. ಯಾವುದೋ ನಿಮ್ಮ ಮಗಳು ಕಣ್ಣೀರು ಹಾಕೊಂಬಂದು ನನ್ನನ್ನ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ರೇಪ್ ಮಾಡಿದಾನೆ ಅಂತ ವಿಡಿಯೋ ಇದೆ, ನಮ್ಮ ಸಂರಕ್ಷಣೆ ಮಾಡಿ ಅಂದಾಗ 1.5 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ ಕರ್ನಾಟಕದಲ್ಲಿ. ಕೋರ್ಟ್ ಇದೆ, ಸರ್ಕಾರ ಇದೆ, ಪೊಲೀಸ್ ಇದೆ. ಯಾರೋ ಮುಡಿದ ಸಮಯದಲ್ಲಿ ಆ ಹೆಣ್ಮಗಳನ್ನ ರೆಸ್ಕ್ಯೂ ಮಾಡ್ತೀವಿ. ಸೊ ಇದು ನಾನು ಹೋರಾಟಗಾರ ಅಂತ ತಪ್ಪಾಗುತ್ತೆ ಸರ್. ಜನ ನನ್ನ ಕೆಲಸದಿಂದ ಈಸ್ ಎ ವಾಯ್ಸ್ ಅಂತ ಅನ್ಕೊಂಡಿದ್ದಾರೆ. ಸೊ ಹಂಗಾಗಿ ಅನ್ಕೊಂಡ್ರೆ ತಪ್ಪೇನಿಲ್ಲ, ಜನ ಅನ್ಕೊಂಡ್ರೆ ತಪ್ಪಿಲ್ಲ. ನಾನಂತೂ ಎಲ್ಲಿ ಹೇಳೋಕೋಲ್ಲ, ನಾನು ಹೋರಾಟ ಮಾಡ್ತೀನಿ. ಎಸ್, ಡೆಫಿನೆಟ್ಲಿ. ಇವತ್ತಿನ ಬದಲಾವಣೆ ಯುಗದಲ್ಲಿ ನಾವು ಕೂಡ ಹೋರಾಟವನ್ನ ಒಂದು ಹೊಸ ದಿಕ್ಕಿಗೆ ತಗೊಂಡೋಗ್ಬೇಕಾಗಿದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಬರೀ ಲಾರಿ ಜಗದೀಶ್ ಅವರು ಪ್ರಚಾರ ಪ್ರಿಯ ಅಷ್ಟೇ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ ಹೋಗ್ತಾರೆ, ಬರೀ ಪ್ರಚಾರ ಪ್ರಿಯ ಅನ್ನುವಂತ ಒಂದು ಮಾತುಗಳು. ಪ್ರಚಾರ ಪ್ರಿಯ ಅಲ್ಲ, ನಾನು ಕೆಲಸ ತೋರಿಸ್ತೀನಿ ಅನ್ನುವಂತ ಒಂದು ಚುಟ್ಕಿ ಹೊಡೆದು ತೋರಿಸ್ತೀರಾ ಯಾವಾಗ್ಲೂ ಕೂಡ? ಸರ್ ಈಗ ಪ್ರಚಾರನೂ ಬೇಕು ಸರ್. ಪ್ರಚಾರ ಇಲ್ಲ ಅಂದ್ರೆ ಹೆಂಗೆ ಸರ್? ವಿಚಾರ ಇದ್ದಾಗ ಪ್ರಚಾರ ಅಲ್ವಾ? ಈಗ 26 ಭಾರತೀಯ ನಾಗರಿಕರನ್ನ ಟೆರರಿಸ್ಟ್ಗಳು ಕೊಂದಾಕದಾಗ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ನಾನು ಪೇಪರಲ್ಲಿ ಯುದ್ಧ ನೋಡ್ತಾ ಇದ್ದೀನಿ. ದಿಸ್ ನೋ ಟಿಲ್ ಡೇಟ್ ಒಂದು ಡಿಫೆನ್ಸ್ ಮಿನಿಸ್ಟ್ರಿಯಿಂದ, ರಾಷ್ಟ್ರದ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಸಹ ಇಲ್ಲ. ಯಾಕಂದ್ರೆ ಯಾವ್ದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬರುತ್ತೋ ಅದನ್ನೇ ನಂಬಕ್ಕಾಗತ್ತೋ. ಪೇಪರಲ್ಲಿ ನೀವು 6 ಪೇಜು 5 ಪೇಜು ಏನೋ ನಮ್ಮವ್ರು ಅಲ್ಲಿ ಡ್ರೋನ್ಸ್ ಹಾಕ್ಬಿಟ್ರು, ದೇ ಸ್ಪಾಯ್ಲ್ಡ್ ಏರ್ ಬೇಸ್, ಅದು ಇದು ಅಫಿಷಿಯಲ್ ಸ್ಟೇಟ್ಮೆಂಟ್ ಯಾಕಿಲ್ಲ? ಸೊ ನಮ್ಮ ಪ್ರಚಾರನ ಈ ರೀತಿ ನನಗೆ ಗೊತ್ತಿಲ್ಲ. ಇದು ನಿಜವಾಗಿದ್ರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರಬೇಕಾಗಿತ್ತು. ಕೇಂದ್ರ ಸರ್ಕಾರ ಇನ್ನಿಲ್ರಿಗೂ ಬಂದಿಲ್ಲ. ಸೊ ಈ ರೀತಿ ವಿಚಾರನೇ ಇಲ್ಲದ ಪ್ರಚಾರ ರಾಜಕಾರಣಿಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಮೊನ್ನೆ ತಿರಂಗ ಯಾತ್ರೆ ಅಂತ ಅಲ್ಲಿ ಪಾಪ ಯುದ್ಧ ಮಾಡಕ್ಕೆ ಏನೋ ಅವ್ರು ಮಾಡ್ಕೊಂತ ಇದ್ರೆ ಕಾಂಗ್ರೆಸ್ ಅವರು ಇಲ್ಕೊಂಡು ತಿರಂಗ ಯಾತ್ರೆ ಅಂತೆ. ನಿಜವಾಗ್ಲೂ ಇವ್ರಿಗೇನು ಬರಬಾರ್ದನ್ನ ಬಂದಿದೆಯಾ ಅಂತ ನಮಗೆ ಅನಿಸ್ತಾ ಇದೆ. ಅದರಲ್ಲೂ ಪ್ರಚಾರನ ಯುದ್ಧದಲ್ಲೂ ಪ್ರಚಾರ ತಗೊಳ್ಬೇಕಾ? ಆ ಮಟ್ಟಿಗೆ ಭಾರತ ಬಂದು ನಿಂತಿದೆಯಾ? ಯುದ್ಧದಲ್ಲಿ ಪ್ರಚಾರ ತಗೊಳ್ಳೋ ಮಟ್ಟಿಗೆ ಎಲ್ಲ ಪಕ್ಷಗಳು ಆಗ್ಬಿಟ್ಟಿದೆ.
ಕಾಂಗ್ರೆಸ್ ಅವ್ರಿಗೆ ಏನು ಬರ್ಬಾದ್ ಬಂದಿದೆ ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರಿಗೆ ತೀಟೆ ಇದ್ರೆ ಅಲ್ಲಿ ಕಾಶ್ಮೀರಿಗೆ ಹೋಗಿ ನೋಡ್ಲಿ ಪರಿಸ್ಥಿತಿ. ಇಲ್ಲಿ ನಮ್ಮ ಚೆನ್ನಾಗಿರೋ ಜಾಗದಲ್ಲಿ ಕರ್ನಾಟಕದಲ್ಲಿ ಶಾಂತಿ ಇರೋ ಕರ್ನಾಟಕದಲ್ಲಿ ತಿರಂಗ ಯಾತ್ರೆ ಮಾಡೋದಲ್ಲ, ತಾಕತ್ತಿದ್ರೆ ಕಾಶ್ಮೀರಲ್ಲಿ ಹೋಗಿ ಅದೇ ಯಾತ್ರೆ ಮಾಡಿದ್ರೆ ನಿಜವಾಗ್ಲೂ ಇವರು ರಾಜಕಾರಣಿಗಳ ಅಥವಾ ನಮ್ಮ ದೇಶದ ಹಿತವನ್ನ ಬಯಸರು ಅಂತ ಗೊತ್ತಾಗ್ತದೆ. ಕಾಂಗ್ರೆಸ್ ಅವರು ಬರ್ತಲ್ಲ, ಬಿಜೆಪಿಯವರು ಬರ್ತಲ್ಲ, ಅಲ್ಟಿಮೇಟ್ ಆಗಿ ಯುದ್ಧನೂ ಪ್ರಚಾರಕ್ಕೆ ಏನೋ ಮಾಡ್ತಾ ಇರೋ ನಾವು ಡೌಟ್ ಕೂಡ ಆಗ್ತದೆ. ಯಾಕಂದ್ರೆ ಇಲ್ಲಿವರೆಗೂ ಅಫಿಷಿಯಲ್ ಸ್ಟೇಟ್ಮೆಂಟು ಕೇಂದ್ರ ಸರ್ಕಾರದ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬಂದಿಲ್ಲ ನಮಗೆ. ಸೊ ದಿಸ್ ಇಸ್ ಅ ಕ್ವಶನ್ ಬೀಯಿಂಗ್ ಎ ಸಿಟಿಸನ್ ಅಂಡ್ ಇಟ್ ಇಸ್ ಅ ಮ್ಯಾಂಡೇಟ್. ವಿ ವುಡ್ ಲೈಕ್ ಟು ನೋ. ನಾನೊಬ್ಬ ಟ್ಯಾಕ್ಸ್ ಪೇಯರ್ ಆಗಿ ನನ್ನ ದೇಶದ ಅಫಿಷಿಯಲ್ ಇದರಿಂದ ಈ ಯುದ್ಧದ ಬಗ್ಗೆ ಮಾಹಿತಿನ ಬಯಸುವಂತವ್ರು ನಾವು. ಹೌದು ಅಲ್ವಾ? ಇವರು ಬಣ್ಣದಾಗಿ ಪೇಪರಲ್ಲಿ ಬರೆದು ಅದನ್ನ ಯಾವನ ಪಾಕಿಸ್ತಾನಿ ಸ್ಪೈ ಓದ್ಕೊಂಡು ಇವ್ರು ಬರ್ತಿರೋದು ನಿಜನೋ ಅಥವಾ ಸುಳ್ಳು ಅದು ಗೊತ್ತಿಲ್ಲ. ಮಾಧ್ಯಮಗಳು ಮಾಡ್ತಾ ಇರೋದು. ನಮಗೆ ಯುದ್ಧ ಅನ್ನೋದು ಪ್ರಚಾರಕ್ಕೆ ಬೇಕಾಗಿಲ್ಲ ಸರ್. ಸೀಮಿತವಾಗಿ ಈ ಒಂದು ಟೆರರಿಸಂ ಕಡೆಗಣಿಸ್ಬೇಕು, ಮುಕ್ತಾಯವಾಗಬೇಕು, ಆ ಒಂದು ಕಾರ್ಯಕ್ರಮ ಬೇಕಾಗಿದೆ ಹೊರತು ಆಪರೇಷನ್ ಸಿಂಧೂರ ಅಂತ ಒಂದು ಮಾರ್ಕೆಟಿಂಗ್ ಹೆಸರುಗಳನ್ನ ಮಾಡ್ಕೊಂಡಿದ್ರು. ವಿ ಹ್ಯಾವ್ ಎ ಕ್ವಶನ್, ಆರ್ ಯು ಮಾರ್ಕೆಟಿಂಗ್ ವಾರ್? ಯುದ್ಧವನ್ನೇನೋ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನಾವು ಪ್ರಶ್ನೆ ಕಾಡ್ತಾ ಇದೆ. ಸೊ ಈ ರೀತಿ ಯುದ್ಧವನ್ನೇ ಮಾರ್ಕೆಟಿಂಗ್ ಮಾಡೋ ಅಂತ ಇವತ್ತಿನ ಮಾಧ್ಯಮಗಳು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಡ್ದಂತ ಒಬ್ಬ ಡಿಫೆನ್ಸ್ ಮಿನಿಸ್ಟ್ರಿ ಅಂಥದ್ರಲ್ಲಿ ನಮ್ಮಂಥವ್ರು ಏನಾರು ಹೋರಾಟ ಮಾಡಿ ಒಬ್ಬ DGPನೋ ADGPನೋ ಜೈಲಿಗೆ ಕಳಿಸಿದಾಗ PS ಹಗರಣದಲ್ಲಿ ಜೈಲಿಗೆ ಕಳಿಸ್ರಿ. ಪ್ರಚಾರ ಯಾಕೆ ಆಗ್ಬಾರ್ದು ಸರ್? ನಮ್ಮಂಥವ್ರು ಯಾಕೆ ರೀಚ್ ಆಗಬಾರ್ದು? ಜನರಿಗೆ ಕನೆಕ್ಟಿವಿಟಿ ಬೇಕಾಗಿದೆ ಸರ್. ಒಬ್ಬ ನಂಬಿಕೆಸ್ಥ ರಾಜಕಾರಣಿ ಬೇಕಾಗಿದೆ ಕರ್ನಾಟಕಕ್ಕೆ. ಹಾಗಾಗಿ ಇದು ಈ ಹೋರಾಟಗಳು, ಈ ಜೈಲು ವಾಸ ಎಲ್ಲವೂ ಅನುಭವಿಸ್ಬೇಕಾಗುತ್ತೆ ಸರ್. ಅನುಭವಿಸ್ ಎಂಜಾಯ್ ಮಾಡ್ತೀವಿ, ಎಂಜಾಯ್ ಅಂತ ಹೇಳಿ. ಯಾಕಂದ್ರೆ ಜೈಲನ್ನು ಯಾರು ಎಂಜಾಯ್ ಮಾಡಕ್ಕಲ್ಲ. ಸ್ಟಿಲ್ ಟ್ರೈ ಟು ಎಂಜಾಯ್. ನಾನು DK ಶಿವಕುಮಾರ್ ತರ 15 ದಿವಸ ಆದ್ಮೇಲೆ ನಂಗೇನೋ ಮೈಗೂ ಸರಿಯಿಲ್ಲ ಅಂತ ಹೇಳಿ ಬೆಡ್ ಮೇಲೆ ಮಲ್ಕೊಂಡು ನಾಟಕ ಆಡಿ ಬೆಲ್ ತಗೊಂಡ್ಬರೋ ಅಂತ ರಾಜಕಾರಣಿ ಅಂತೂ ಅಲ್ಲ. ನೀವು ಚಾಲೆಂಜ್ ಕೊಟ್ಟಿದ್ದೀರಾ, ಫೇಸ್ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಹೆಂಡತಿ ಮಕ್ಕಳ ಕಣ್ಣಲ್ಲೂ ನೀರು ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹಂಗಂದ್ ಮಾತ್ರಕ್ಕೆ ನಾವೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳಲ್ಲ. ಯಾಕೆ DK ಶಿವಕುಮಾರ್ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ ನಿಮಗೆ? ಸರ್ ಪ್ರೀತಿ ಅನ್ನೋದಕ್ಕಿಂತ ಈಗ BJP ಹಗರಣಗಳನ್ನ ನಾವು ವಿರೋಧ ಮಾಡ್ಕೊಂಡ್ ಬಂದಂತ ಒಂದಷ್ಟು ಹೋರಾಟಗಾರರಲ್ಲಿ ನಾನು ಕೂಡ ಒಬ್ಬ. ಈಗ 40% ಕಮಿಷನ್ ಅಂತ ಬಂತು, ನಾವು ವಿರೋಧ ಮಾಡಿದ್ವಿ, ಅವರೆಲ್ಲ ಪ್ರಚಾರ ಮಾಡ್ಕೊಂಡ್ರು. ಈಗ ಇವ್ರು ಬಂದ್ಮೇಲೆ ಭ್ರಷ್ಟಾಚಾರ ನಿಲ್ಬೇಕಲ್ಲ ಸರ್? ಎಲ್ಲಿ ನಿಂತಿದೆ? ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಮುಖ್ಯಮಂತ್ರಿಗಳಿಗೆ ಲಿಖಿತ ರೂಪದಲ್ಲಿ ದೂರನ್ನು ಕೊಡ್ತಾರೆ. ಅಂದ್ರೆ ಮುಂಚೆ 40% ಇದು, ಹೆಚ್ಚಿನ ಪರ್ಸೆಂಟೇಜ್ ಅನ್ನ DK ಶಿವಕುಮಾರ, ರಾಮದಾಸು ಮತ್ತೆ ಸತೀಶ್ ಜಾರಕಿಹೊಳಿ ಕೇಳಿದಂತ ಲಿಖಿತ ರೂಪದಲ್ಲಿ ಕೊಡ್ತಾರೆ. ಒಬ್ಬ ಸಿಟಿಂಗ್ CM ಆಗಿ, ಒಬ್ಬ ಸಂವಿಧಾನ ಬದ್ಧವಾದಂತ ವ್ಯಕ್ತಿಯಾಗಿ, ಒಬ್ಬ ವಕೀಲ ಅಂತ ಅವರೇ ಹೇಳ್ಕೊಳ್ತಾರೆ. ನನ್ನ ಮೇಲೆ ಕಪ್ಚುಕಿ ಇಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಇದನ್ನ ಯಾಕೆ ಸರ್ CBI ಕೊಡಬಾರ್ದಾಗಿತ್ತು? ಇದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾರೆ ಯುದ್ಧ ವಿಚಾರ ಬಂದಾಗ, ಟೆರರಿಸ್ಟ್ ಅಟ್ಯಾಕ್ ಬಂದಾಗ. ಇಲ್ಲಿ ನಡೀತಾ ಇರುವಂತ ಪರ್ಸೆಂಟೇಜ್ ಇಂಟೆಲಿಜೆನ್ಸ್ ಸಿದ್ದರಾಮಯ್ಯನವ್ರು ಗೊತ್ತಿಲ್ವಾ? ಗೊತ್ತಿದ್ದು ಧೃತರಾಷ್ಟ್ರ ಆಗ್ತಾ ಇದ್ದಾರಾ? ಕಣ್ಣಿದ್ದು ಪುತ್ರ ವ್ಯಾಮೋಹನ ಅಥವಾ ಡೆಪ್ಯೂಟಿ CM ವ್ಯಾಮೋಹನ ಅಥವಾ ಸರ್ಕಾರ ಕಮಿಷನ್ ತಗೊಂಡ್ರು ನಮ್ಮ ಸರ್ಕಾರ ಇರಬೇಕು ಅನ್ನೋ ದುಷ್ಟ ಯೋಚನೆನ ವಿ ವಾಂಟೆಡ್ ಟು ನೋ. ಪೀಪಲ್ ವಾಂಟೆಡ್ ಟು ಆಸ್ಕ್. ನಂತರ ಪ್ರಶ್ನೆ ಮಾಡಿದ್ರೆ ಅವ್ರಿಗೊಂದು ಸುಳ್ಳು ಕೇಸಾಗಿ ಹೊರಡೆ ಹಾಕ್ಬಿಡ್ತಾರೆ, ಜೈಲ್ಗೆ ಹೋದ್ರೆ. ಪಾಪ ಆ ಥರ ತಾಕತ್ತಿರೋ ಜನ ಇಲ್ಲ. ಹಂಗಾಗಿ ಜನರ ಪರವಾಗಿ ನಾನು ಕೇಳ್ತಾ ಇದ್ದೀನಿ CMಗೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.